ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬಹುಕೋಟಿ ಹಗರಣ ಆರೋಪ. ಕೆಪಿಎಸ್ಸಿ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳಿಗೆ ಶಾಕ್. ಕೇಂದ್ರ ಕಚೇರಿಯ ಸ್ಟ್ರಾಂಗ್ ರೂಮ್ನ ಸಿಸಿಟಿವಿ ಡಾಟಾ ಡಿಲೀಟ್ ಆಗಿದೆ. ಪ್ರಶ್ನೆ ಪತ್ರಿಕೆ OMR ಶೀಟ್ ಇಡುವ ರೂಮ್ನ ಸ್ಟ್ರಾಂಗ್ ರೂಮ್ ಏನಿದೆ, ಆ ಸ್ಟ್ರಾಂಗ್ ರೂಮ್ನಲ್ಲಿ ಏನೋ ಕೈ ಚಳಕ ನಡೆದಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಸಿಸಿಟಿವಿ ಇದೆ, ಆದರೂ ಡಾಟಾ ಡಿಲೀಟ್ ಆಗಿದೆ. 6 ತಿಂಗಳ ಡಾಟಾ ಸಂಗ್ರಹಿಸಿಲ್ಲ ಕೆಪಿಎಸ್ಸಿ ಅಧಿಕಾರಿಗಳು. OMR ಶೀಟ್ಗಳನ್ನು ಸ್ಕ್ಯಾನ್ ಮಾಡಿರುವ ಹಾರ್ಡ್ ಡಿಸ್ಕೇ ನಾಪತ್ತೆಯಾಗಿ ಬಿಟ್ಟಿದೆ. ಪಶುವೈದ್ಯಾಧಿಕಾರಿ ನೇಮಕಾತಿಯ ಹಾರ್ಡ್ ಡಿಸ್ಕೇ ಇಲ್ಲ. ಪ್ರಶ್ನೆ ಪತ್ರಿಕೆ ಲೀಕ್ ಮತ್ತು OMR ಟ್ಯಾಂಪರಿಂಗ್ ಆಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಪರೀಕ್ಷೆ ಮುಗಿದ ಮೇಲೆ ಎಲ್ಲ OMR ಶೀಟ್ಗಳನ್ನು ಸ್ಕ್ಯಾನ್ ಮಾಡಲಾಗುತ್ತೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಅದು ಹೆಂಗೆ ಡಾಟಾ ಡಿಲೀಟ್ ಆಗಿದೆ ಕೆಪಿಎಸ್ಸಿ ವಿಚಾರದಲ್ಲಿ, ಪಶುವೈದ್ಯಕೀಯ ವಿಚಾರದಲ್ಲಿ ಸ್ಟ್ರಾಂಗ್ ರೂಮ್ನ ಡಾಟಾ ಹೆಂಗೆ ಡಿಲೀಟ್ ಆಗುತ್ತೆ? ಅದಕ್ಕೆ ಇಲಾಖೆ ಏನ್ ಹೇಳುತ್ತೆ? ಆಕ್ಚುಲಿ ಏನ್ ನಡೆದಿದೆ? ಪ್ರಶ್ನೆ ಪತ್ರಿಕೆ ಇರುವಂತಹ OMR ಇಡುವಂತಹ ಸ್ಟ್ರಾಂಗ್ ರೂಮ್ ಏನಿದೆ 24 ಗಂಟೆಗಳ ಕಾಲ ಸಿಸಿಟಿವಿ ಇರಲೇಬೇಕಾಗುತ್ತೆ. ಅದಕ್ಕೆ ಮಾನಿಟರ್ ಮಾಡುವಂತಹ ವ್ಯಕ್ತಿಗಳನ್ನು ಕೂಡ ನೇಮಕ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಡಾಟಾಗಳನ್ನ ಸೇವ್ ಮಾಡಿಕೊಂಡಿರುವಂತಹ ಯಾವುದೇ ಒಂದು ಇದು ಸಿಕ್ಕಿಲ್ಲ. ಅಂದ್ರೆ ಹಾರ್ಡ್ ಡಿಸ್ಕ್ ಏನಿದೆ ಅದೇ ಇಲ್ಲ ಅಂತ ಹೇಳಿದ್ರೆ ಇವರು ಯಾವ ರೀತಿಯಾಗಿ ಇದನ್ನ ನಿರ್ವಹಣೆಯನ್ನ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಅನುಮಾನಗಳು ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರುವಂತದ್ದು. ಅಂದ್ರೆ ಇದೊಂದು ಅತಿ ದೊಡ್ಡ ಒಂದು ಕೇಂದ್ರ ಕಚೇರಿಯಲ್ಲಿ ಈ ರೀತಿಯಾದಂತಹ ಎಡವಟ್ಟು ನಡೆದಿರೋದು ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತದೆ. ಅಂದ್ರೆ ಈ ಒಂದು ಹಗರಣ ನಡೆದಿದೆ ಅನ್ನೋದಕ್ಕೆ ಬೇಕಾದಂತಹ ಎಲ್ಲಾ ಪುಷ್ಟಿಕರವಾದಂತಹ ಸಾಕ್ಷಿಗಳು ದೊರೀತಾ ಇದೆ. ಅಂದ್ರೆ 1 by 1 ದೊರೀತಾ ಇದೆ. ಹಾಗಾದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಹಗರಣದ ನಡೆದಿರಬಹುದು ಅಂತ ಅನ್ನುವಂಥದ್ದು ಊಹಿಸುವಂತ ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇಲ್ಲಿಯವರೆಗೆ ಆರೋಪ ಕೇಳಿ ಬಂದಿತ್ತು, ಅವ್ರು 80 ಲಕ್ಷ ತಗೊಳ್ತಾರೆ, ಇವ್ರು ಇಷ್ಟು ತಗೊಳ್ತಾರೆ ಅಂತ ಹೇಳಿ. ಆದ್ರೆ ಅದಕ್ಕೆ ಬೇಕಾದಂತಹ ಒಂದಷ್ಟು ವಿಡಿಯೋಗಳು, ಅಭ್ಯರ್ಥಿಗಳ ಹೇಳಿಕೆಗಳು ಇದೆಯೇ ಹೊರತು ಅದಕ್ಕೆ ಪ್ರತ್ಯಕ್ಷವಾಗಿ ಹಣ ಇರುವಂತಹದ್ದು ಯಾವುದು ಕೂಡ ಇರಲಿಲ್ಲ. ಆದ್ರೆ ಈಗ ಒಂದೊಂದಾಗಿಯೇ ಈ ಹಗರಣ ನಡೆದಿದೆ ಅನ್ನೋದಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳು ಸಿಕ್ತಿರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಹಗರಣ ನಡೆದಿರುವಂತಹ ಒಂದು ಶಂಕೆ ಬಲವಾಗ್ತಾ ಹೋಗ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ 6 ತಿಂಗಳ ಕಾಲ, 1 ವರ್ಷದಲ್ಲಿ 6 ತಿಂಗಳ ಕಾಲದ ಒಂದು ಸಿಸಿಟಿವಿಗಳನ್ನ ಹಾರ್ಡ್ ಡಿಸ್ಕ್ ಏನಿದೆ ಅಂದ್ರೆ ಒಂದು ಅದನ್ನ ಸೇವ್ ಮಾಡಿ ಇಟ್ಕೊಳ್ಬೇಕಾಗಿತ್ತು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸೇವ್ ಮಾಡಿಕೊಳ್ಳುವಂಥದ್ದು, ಅದರ ಹಾರ್ಡ್ ಡಿಸ್ಕ್ ಗಳನ್ನ ಮಾಡ್ಕೊಳ್ಳುವಂಥದ್ದು ಯಾವುದು ಕೂಡ ನಡೆದಿಲ್ಲ. ಹೀಗಾಗಿ ಸದ್ಯ ಸಹಜವಾಗಿಯೇ ಇದರ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಈಗಾಗಲೇ ತನಿಖೆಯನ್ನ ನಡೆಸೋದಕ್ಕೆ ಈಗಾಗಲೇ ರಾಘವೇಂದ್ರ ಹೆಗಡೆ ಏನಿದ್ದಾರೆ ಅವರು ಕೂಡ ಯಾಕೆ ನೀವು ಸಿಸಿಟಿವಿ ಡಾಟಾವನ್ನ ಸೇವ್ ಮಾಡಿಲ್ಲ ಮತ್ತು ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಕಾರಣವನ್ನ ಕೊಡಿ ಅಂತ ಹೇಳಿ ಅವರಿಂದ ಮಾಹಿತಿ ಪಡೆಯುವಂತಹ ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಆ ಡಾಟಾ ಎಲ್ಲಿ ಹೋಯ್ತು ಅನ್ನುವಂಥದ್ದು ಸಹಜವಾಗಿದ್ದ ಎಲ್ಲದ ಪ್ರಶ್ನೆಯಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಬೇಕಾದಂತ ಅಂದ್ರೆ ಇದಕ್ಕೆ ಯಾರು ಇನ್ಚಾರ್ಜ್ ಇದ್ರು ಅವರನ್ನ ಪ್ರಮುಖವಾಗಿ ಎನ್ಕ್ವೈರಿ ಮಾಡುವಂತಹ ಒಂದು ಅಗತ್ಯತೆ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಕಾರಣದಿಂದಾಗಿ ನಾಳೆ ಅವರನ್ನ ಮತ್ತೆ ಒಂದು ಪರೀಕ್ಷೆ ಮುಗಿದ ಮೇಲೆ ಎಲ್ಲ OMR ಶೀಟ್ಗಳನ್ನ ಸ್ಕ್ಯಾನ್ ಮಾಡಲಾಗುತ್ತೆ. ಪರೀಕ್ಷೆ ಪ್ರಾರಂಭ ಆಗುವಾಗ ಸ್ಟ್ರಾಂಗ್ ರೂಮ್ ಅನ್ನು ತೆರಿಬೇಕು. ಪ್ರಶ್ನೆ ಪತ್ರಿಕೆ OMR ಗಳನ್ನ ಇಡುವಾಗ ದಿನದ 24 ಗಂಟೆ ಸಿಸಿಟಿವಿ ಕಣ್ಗಾವಲು ಇಡಬೇಕು. ಸ್ಟ್ರಾಂಗ್ ರೂಮ್ನಲ್ಲಿ ಸಿಸಿಟಿವಿ ಇದೆ, ಆದರೂ ಕೂಡ ಡಾಟಾ ಡಿಲೀಟ್ ಆಗಿದೆ. ಹೆಂಗೆ ಡಾಟಾ ಡಿಲೀಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಪ್ರಾಧಿಕಾರ ಹೇಳ್ತಾ ಇದೆ. ಪರೀಕ್ಷೆ ಮುಗಿದ ವರ್ಷದ ತನಕ ಡಾಟಾ ಇಟ್ಟಿರಬೇಕು, ಆದ್ರೆ ಡಾಟಾ ಇಲ್ಲ. ಅಲ್ಲೀಗ ಯಾವುದೇ ಆರೋಪ ಕೇಳಿ ಬರದೇ ಇದ್ರೆ ಮಾತ್ರ ಡಾಟಾ ಡಿಲೀಟ್ ಮಾಡಬಹುದು.